ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನಂತ ಅಂದರೆ ಇವತ್ತು ಈ ಸೊಳ್ಳೆ ನೋಡಿ ಕಚ್ಚುತ್ತಾ ಇದೆ. ಯಪ್ಪ, ತೋಟಕ್ಕೆ ಬಂದಿದ್ದೀನಿ. ತೋಟದಲ್ಲಿ ಏನಂತ ಅಂದರೆ ಈ ಥರ ಸೂಜಿ ಮೆಣಸು, ಸಣ್ಣ ಮೆಣಸು ಅಂತ ಹೇಳ್ತಾರಲ್ಲ, ಸೊ ಅದನ್ನು ಕೈಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀನಿ. ಈ ಮಲೆನಾಡು ಭಾಗದಲ್ಲಿ ತುಂಬ ಅಂದರೆ ತುಂಬ ಹೆಚ್ಚಾಗಿ ಬಿಡುತ್ತೆ ಇದು. ತೋಟ ತುಂಬ ಅಂತ ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಇದೆ. ಯಾವುದೇ ಥರ ಇದು ನೆಟ್ಟಿದ್ದಲ್ಲ, ಹಕ್ಕಿಗಳು ಈ ಥರ ಸೂಜಿ ಮೆಣಸನ್ನು ತಿನ್ಕೊಂಡು ಹೋಗಿ ಅಲ್ಲಿ ಹಾಕಿರ್ತವೆ. ಸೊ ಅದರಿಂದ ಆಗಿರೋಂಥ ಗಿಡ ಅಷ್ಟೇ, ನೆಟ್ಟಿರೋದಲ್ಲ. ಆಮೇಲೆ ಇದರಲ್ಲಿ ತುಂಬ ಒಳ್ಳೆ ದೇಹಕ್ಕೆ ಮಾತ್ರ ತುಂಬ ಒಳ್ಳೆಯದು. ಬಾಯಿ ಖಾರ ಅನಿಸ್ಬೋದು, ಬಟ್ ತುಂಬ ಒಳ್ಳೆಯದಿದೆ. ಸೊ ಇದನ್ನು ತಿನ್ನೋದ್ರಿಂದ ಯಾವುದೇ ರೀತಿ ಫೈಲ್ಸ್ ಆಗಿರ್ಬೋದು ಈ ಥರ ಏನೂ ಬರೋದಿಲ್ಲ. ಸೊ ಇದ್ರ ಚಟ್ನಿನೂ ಮಾಡ್ತಾರೆ. ಇದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ಒಂದು ಗಿಡ ಇದೆ, ಕಾಣ್ತಾ? ಇದೆಲ್ಲ ಕೊಯ್ಕೊಂಡು ಇದ್ರ ಚಟ್ನಿ ಸಹಿತ ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ಈಗ ಮೆಣಸಿನ್ಕಾಯಿ ಚಟ್ನಿ ಹೆಂಗೆ ಖಾರ ಚಟ್ನಿ ಇರುತ್ತಲ್ಲ, ಸೊ ಅದೇ ರೀತಿಲಿ ಇದು ಮೆಣಸಿನ್ಕಾಯ್ದು ಕಾಯಿ ಹಾಕಿ ಒಂದು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಮಾಡ್ತಾರೆ. ತುಂಬ ರುಚಿಯಾಗುತ್ತೆ ಇದು ಕೂಡ. ಖಾರ ತಿನ್ನೋರ್ಗಂತೂ ತುಂಬ ಟೇಸ್ಟಿಯಾಗಿರೋ ಚಟ್ನಿ ಅಂತಲೇ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಕೆಲವೊಬ್ಬರಿಗೆ ದಪ್ಪ ಮೆಣಸು ಅದು ತಿಂದರೆ ಆಗೋದಿಲ್ವಲ್ಲ, ಸೊ ಈ ಥರ. ಆಮೇಲೆ ಏನಾದರೂ ಹೆಲ್ತ್ ಇಶ್ಯೂ ಇದ್ದರೆ, ಫೈಲ್ಸು ಈ ಥರ ಎಲ್ಲ ಏನಾದರೂ ಇದ್ದರೆ, ಸೊ ಈ ಥರ ಮೆಣಸು ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಕಡಿಮೆ ಮೀನ್ಸ್ ಅಷ್ಟೆಲ್ಲ ಖಾರ ಎತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ಸ್ವಲ್ಪ ಸಿಕ್ಕಿದೆ, ಸಾಕು, ಸಂಜೆ ಬರೋಣ ಅಂದ್ಕೊಂಡಿದ್ದೀನಿ. ಸೀದಾ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಇದು ನಮ್ಮನೆ ಬಾವಿ ನೋಡಿ ಗಾಯ್ಸ್. ಇಷ್ಟು ಸಿಕ್ಕಿದೆ, ಇನ್ನೂ ತುಂಬ ಇದೆ. ಬಟ್ ಸೊಳ್ಳೆ ಕಾಟಕ್ಕೆ ಬೇಗ ಬಂದುಬಿಟ್ಟೆ, ಸಾಕು ಅಂತಂದು ಇವತ್ತಿನ ಪದಾರ್ಥಕ್ಕೆ. ತುರ್ಕೆ ಸಿಕ್ಕಾಪಟ್ಟೆ ಸೊಳ್ಳೆ ಕಚ್ಚಿಬಿಡ್ತು. ಇವಾಗೊಂದು ಪಾಲಕ್ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಟೈಮ್ ಬೇರೆ ಆಗೋಗಿದೆ ಈಗ ಆಲ್ರೆಡಿ. ಬೇಗಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ. ಇಟ್ಸ್ ಹೆಲ್ದಿ ಕೂಡ. ಹಾಗೆ ವೆಜಿಟೇಬಲ್ಸ್ ಆ ಥರ ಎಲ್ಲ ಆ್ಯಡ್ ಮಾಡೋದ್ರಿಂದ ಎಲ್ಲರೂ ಖುಷಿಪಟ್ಟು ತಿಂತಾರೆ, ಯಾರೂ ಸಹ ಬಿಡೋದಿಲ್ಲ. ಸೊ ಲೆಟ್ಸ್ ಕುಕ್. ನಾನು ಆವಾಗಲೇ ರೈಸು ಮಾಡಿಟ್ಕೊಂಡಿದ್ದೀನಿ, ಹಾಗೆ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ. ಸೊ ಇವಾಗ ಬೇಗನೆ ರುಬ್ಕೊಂಡ್ಬರೋಣ. ಇವಾಗ ಬೇಯಿಸ್ಕೊಂಡಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಹಾಕೋತಾ ಇದ್ದೀನಿ. ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು. ಪಾಲಕ್ಕಿಂದ ಏನಾದರೂ ತಿನ್ನೋದ್ರಿಂದ. ಸೊ ಇವಾಗ ಒಂದು 3 ಲವಂಗ ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ, 1 ಇಂಚಷ್ಟು ಚಕ್ಕೆ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ. ಈ ಥರ ಪೇಸ್ಟ್ ಆಗಿದೆ, ಈ ಥರ ಫೈನ್ ಆಗಿರಬೇಕು, ಚೆನ್ನಾಗಿ ಅನಿಸುತ್ತೆ. ಎಲ್ಲ ಕಟ್ ಮಾಡ್ಕೊಳ್ಳೋಣ. ಬೇಗ ಬೇಗ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡ್ಬಿಡೋಣ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಇದನ್ನ ಫ್ರೈಡ್ ಮಾಡ್ತೀವಲ್ಲ, ಫ್ರೈ ಮಾಡಿದಾಗ ಚೆನ್ನಾಗಿ ಅನಿಸುತ್ತೆ. ತುಂಬ ಮೆತ್ತಗೆ ಮಾಡಬೇಡಿ. ಈಗ ಪಲಾವ್ ಮಾಡೋದಾದರೆ ಒಂದೇ ಸಲ ಕುಕ್ಕರಲ್ಲಿ ಹಾಕಿಬಿಟ್ಟು ವಿಜಿಲ್ ತೊಗೊಂಡ್ಬಿಡ್ತೀವಿ. ಬಟ್ ಇದನ್ನು ತವಾದಲ್ಲಿ ಹಾಕಿಬಿಟ್ಟು ಈ ಥರ ಫ್ರೈಡ್ ಮಾಡ್ಕೊಂಡು ತಿನ್ನೋದ್ರಿಂದ ಕ್ರಂಚಿಯಾಗಿ ಆ ಕ್ರಂಚಿನೆಸ್ ಸಿಗ್ತಾ ಇದ್ದರೆ ತುಂಬ ರುಚಿ ಅನಿಸುತ್ತೆ. ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಇಷ್ಟು ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ. ಕಪ್ಪು ತಿನ್ನಕ್ಕೆ ಬರ್ತೈತ ನಿಂಗೆ? ಅದೇ ನಿಂಗೆ ಕಬ್ಬು ತಿಂಬಲು ಬತ್ತಾ? ಗಟ್ಟಿ ಇದ್ದಲ್ಲ ನಿನ್ನ ಹಲ್ಲು. ಇಲ್ಲೊಬ್ರು ಅಲ್ಲೊಬ್ರು. ರಸ ಕುಡಿಯದ್ನ. ಕೆಳಗೆ ಬರ್ತಾ ಇದ್ದು ನಿಂದು.
ಪ್ರೋಟೀನಿ ಅಂತಂದು ಪನ್ನೀರು, ಸ್ವಲ್ಪ ಬೀನ್ಸು, ಈರುಳ್ಳಿ ಹಾಗೆ ಆಲೂಗಡ್ಡೆ ಮತ್ತು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೋಂಪು ಹಾಕೋಣ. ಇವಾಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಇವಾಗ ಹೆಚ್ಚಿಟ್ಕೊಂಡಿರುವಂಥ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಸೊ ಈರುಳ್ಳಿನ ಹಾಕೋತಾ ಇದ್ದೀನಿ. ಕಂದು ಬಣ್ಣ ಬರಲಿರೋದು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇವಾಗ ಒಂದೊಂದೇ ಪದಾರ್ಥನ ಆಲೂಗಡ್ಡೆ ಆಗಿರ್ಬೋದು, ಕ್ಯಾರೆಟು ಹಾಗೆ ಬೀನ್ಸ್ ಎಲ್ಲ ಸೇರಿಸ್ಕೊಂಡಿರೋಣ. ಇವಾಗ ಸ್ವಲ್ಪ ಅಂದರೆ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಹಾಗೆ ಲಾಸ್ಟಲ್ಲಿ ಪನ್ನೀರ್ ಕೂಡ ಸೇರಿಸ್ಕೊಂಡ್ಬಿಡೋಣ. ಯಾಕಂದರೆ ಉಪ್ಪು ಖಾರ ಹಿಡೀಲಿ ಇದಕ್ಕೂ. ಉಪ್ಪು ಖಾರ ಇಲ್ಲ ಅಂದರೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ ಪನ್ನೀರನ್ನು. ಸೊ ಅದಕ್ಕೆ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡ್ಕೊಂಡ್ವಲ್ಲ, ಒಂದು 5 to 10 ಮಿನಿಟ್ಸಲ್ಲಿ ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ಬಿಡೋಣ. ನೀರು ಆ್ಯಡ್ ಮಾಡೋದು ಬೇಡ. ಈಗ ಅದು ಫ್ರೈ ಆಗೋದ್ರೊಳಗೆ ಒಂದು ಬಜ್ಜಿ ಮಾಡ್ಕೊಂಡ್ಬಿಡೋಣ. ಸಾಸಿವೆ ಹಾಕೊಂಡಿದ್ದೀನಿ. ಈಗ ಈರುಳ್ಳಿ ಸೊಪ್ಪು ಹಾಕೋಣ. ತುಂಬ ಸಿಂಪಲ್ ಇದು. ಈ ಥರ ಒಂದ್ಸಲ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು, ಬೇಯಿಸ್ಕೊಳ್ಳೋದು ಬೇಡ. ಈ ಥರ ಪಲಾವ್ ಇರ್ಬೋದು, ಫ್ರೈಡ್ ರೈಸ್ ಆಗಿರ್ಬೋದು, ಈ ಥರ ಉಳ್ಳಾಗಡ್ಡೆ ಸೊಪ್ಪಿನಲ್ಲೂ ಕೂಡ ಈ ಥರ ಬಜ್ಜಿನ ಮಾಡ್ಕೊತಾರೆ. ಸೊ ಇವಾಗ ಫೈನಲಿ ಒಂಚೂರು ಉಪ್ಪು ಹಾಕ್ಕೊಬಿಟ್ರೆ ಮುಗೀತು, ಸಿಂಪಲ್. ಸ್ಟವ್ ಆಫ್ ಮಾಡ್ಕೊಂಡ್ಬರೋಣ. ಈಗ ಆಲ್ಮೋಸ್ಟ್ ಇದು ಕ್ರಂಚಿನೆಸ್ ಆಗಿದೆ. ತುಂಬ ಬೇಯಿಸ್ಕೋಬೇಡಿ, ಯಾಕಂದರೆ ಮೆತ್ತಗೆ ಆಗಿಬಿಡುತ್ತೆ. ಇದು ಫ್ರೈಡ್ ಪಲಾವ್ ಆಗಿರೋದ್ರಿಂದ, ಸಾರಿ ಪಾಲಕ್ ರೈಸ್ ಆಗಿರೋದ್ರಿಂದ ಸಾಕು, ಇಷ್ಟೇ ಫ್ರೈಡ್ ಆಗಿ ಮಾಡ್ಕೊಂಡ್ಬಿಡೋಣ. ನೋಡ್ತಿರ್ಬೋದು, ಇದು ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ಕಿಂದು, ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಬೇಯಿಸ್ಕೊಳ್ಳೋದು ಬೇಡ, ಒಂದ್ಸಲ ಈ ಥರ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊ ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಯಾಕಂದರೆ ಉಪ್ಪು ಕಡಿಮೆ ಆಗಿತ್ತು. ಫೈನಲಿ ಇದು ಆಗಿದೆ ಈಗ. ಸೊ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ರೈಸನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ಇವಾಗ ಹಾಕ್ಕೊತಾ ಇದ್ದೀನಿ. ಆಗಿದೆ ಈಗ. ಎಷ್ಟು ಉದುರಾಗಿ ಬಂದಿದೆ ನೋಡಿ. ಪಲಾವ್ ಕೂಡ ಇದೇ ಥರ ಮಾಡ್ಬೋದು. ನಾನು ಪಾಲಕ್ ಫ್ರೈಡ್ ರೈಸ್ ಅಂತಲೇ ಹೇಳ್ತೀನಿ.